ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ದೇಶಾದ್ಯಂತ ಒಂದು ಕಡೆ ಹೋರಾಟ ಜೋರಾಗಿದೆ. ಅದಲ್ಲದೆ ನಮ್ಮ ರಾಜ್ಯದಲ್ಲಿ ಸಹ ಏನು ಕೆಪಿಎಸ್ಸಿ ನಡೆಸಿದ ಈ ಪಶುವೈದ್ಯ ಪರೀಕ್ಷೆಯಲ್ಲಿ ಸಹ ಒಂದು ಕಡೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಿಬಂತು. ಬಟ್ ಇದೀಗ ಖಾಸಗಿ ಶಾಲೆದವರು ಒಂದು ಕಡೆ ಸರ್ಕಾರಕ್ಕೆ ಒಂದು ಕಡೆ ಒತ್ತಾಯ, ಮತ್ತೊಂದು ಕಡೆ ಸರ್ಕಾರದ ವಿರುದ್ಧ ಇದೀಗ ಆರೋಪ ಜೊತೆಗೆ ಆಕ್ರೋಶ ಹೊರಹಾಕ್ತಿದ್ರೆ. ಪ್ರಿಪ್ರೇಟರಿ ಎಕ್ಸಾಮ್ ನಮ್ಮ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಿದೆ, ಈ ಹಿಂದೆ ಆಗಿದೆ, ಕಳೆದ ವರ್ಷ ಆಗಿತ್ತು, ಈ ಬಗ್ಗೆ ದೂರು ಸಹ ನೀಡಿದ್ರು. ಇದುವರೆಗೂ ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ. ಓನ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ಸಹ ಒಂದು ಕಡೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗುತ್ತೆ, ವಾಟ್ಸಪ್ಪಲ್ಲಿ ಹರಿದಾಡುತ್ತೆ. ಇದರ ಬಗ್ಗೆ ಒಂದು ಕ್ರಮಕ್ಕೆ ಮುಂದಾಗಿಲ್ಲ, ಒಂದು ಆಕ್ಷನ್ ಪ್ಲಾನ್ ಆಗಿಲ್ಲ. ಕಮಿಷನ್ ದೂರು ಕೊಟ್ಟರೆ ನೀವು ಕೊಡೋಕ್ಕಾಗಲ್ಲ ಅಂತ ಒಂದು ಕಡೆ ಹೇಳ್ತಿದ್ರಂತೆ. ಹೀಗಾಗಿ ನಮ್ಮ ರಾಜ್ಯದಲ್ಲಿ ಒಂದು ಕಡೆ ಬಂದೋಬಸ್ತ್ ಮಾಡಬೇಕು, ಎಕ್ಸಾಮ್ ಆಗಿ ಭದ್ರತೆಯಲ್ಲಿ ಇಡಬೇಕು ಎಂಬುದು ಒಂದು ಕಡೆ ಖಾಸಗಿ ಶಾಲಾ ಸಂಘಟನೆಗಳು ಒಂದು ಒತ್ತಾಯ ಮಾಡ್ತಾರೆ. ನಮ್ಮ ಜೊತೆಗೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿಯಾದ ಶಶಿಕುಮಾರ್ ಇದ್ದಾರೆ, ಅವರೇ ಮಾತಾಡಿಸ್ತೀನಿ. ಸರ್, ನೀಟ್ ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟ ಆಗ್ತಿದೆ. ಮತ್ತೊಂದು ಕಡೆಗೆ ನಮ್ಮ ರಾಜ್ಯದಲ್ಲಿ ಕೆಪಿಎಸ್ಸಿ ಈಗ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪಕ್ಕೆ ಸಹ ಕೇಳಿ ಬಂದಿದೆ. ಈಗ ನಿಮ್ಮ ಪ್ರಾಥಮಿಕ ಶಾಲೆಯ ಈ ಒಂದು ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಸಹ ಒಂದು ಕಡೆ ಏನೋ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು, ಈ ಹಿಂದೆ ಒಂದು ಕಡೆ ಗೊಂದಲ ಆಗಿತ್ತು, ನೀವು ಸಹ ದೂರು ಕೊಟ್ಟಿದ್ರಿ. ಸರ್ಕಾರಕ್ಕೆ ಏನು ಹೇಳ್ತಾರೆ ಅಂತ ಈ ಒಂದು ವಿಚಾರವಾಗಿ? ಯಾಕಂದ್ರೆ ನಮ್ಮ ಸಿಎಂ ಅವರು ಒಂದು ಕಡೆ ಡೆಲ್ಲಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಬಂದಿದ್ದಾರೆ ಈಗ. ಖಂಡಿತವಾಗ್ಲೂ ಸಂತೋಷ ಆಯಿತು. ಯಾರೋ ಒಬ್ರು ಧ್ವನಿ ಎತ್ತುತ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳ ಪರವಾಗಿ ಅಂತ. ಇದು ಇಡೀ ದೇಶ ಧ್ವನಿ ಎತ್ತುತ್ತಾ ಇದೆ, ವಿದ್ಯಾರ್ಥಿಗಳು ಧ್ವನಿ ಎತ್ತಾ ಇದ್ದಾರೆ. ಈಗ ರಾಜಕೀಯ ಪಕ್ಷಗಳು ಅದಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಆದರೆ ಇಲ್ಲಿ ನಮಗೆ ಇರ್ತಕ್ಕಂಥ ಸಮಸ್ಯೆ ಇಷ್ಟೇ, ನಮ್ಮ ರಾಜ್ಯದಲ್ಲಿ ಕೂಡ ಶಿಕ್ಷಣ ಇಲಾಖೆಯ ಮಟ್ಟದಲ್ಲಿ ಆಗ್ತಕ್ಕಂಥ ಪರೀಕ್ಷಾ ಮಂಡಳಿಯ ಪ್ರಶ್ನೆ ಪತ್ರಿಕೆಗಳು, ಅದು ಪ್ರಿಪ್ರೇಟರಿ ಆಗಿರ್ಬೋದು, SSLC ಪರೀಕ್ಷೆ ಪತ್ರಿಕೆಗಳು ಕೂಡ ಒಂದು ರೀತಿಯಾದ ಸೋರಿಕೆಗಳು ಆಗಿರತಕ್ಕಂಥದ್ದು ನಮ್ಮ ಗಮನಕ್ಕೂ ಇದೆ. ಇದನ್ನು ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ, ನ್ಯಾಯಾಲಯದ ಮೊರೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ, ಜೊತೆಗೆ ಪೊಲೀಸ್ಗೆ ದೂರನ್ನು ಕೊಟ್ವಿ. ಇವತ್ತವರೆಗೂ ಕೂಡ ಒಬ್ಬರನ್ನೂ ಕೂಡ ಅದಕ್ಕೆ ಜವಾಬ್ದಾರಿಯಾಗಿ ಹೆಲ್ಡಪ್ ಆಗಲಿಲ್ಲ. ಹಾಗಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನೀವು ಡೆಲ್ಲಿಯಲ್ಲಿ ನೀವು ಹೋಗಿ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿದ್ದೀರಾ, ನಮ್ಮ ರಾಜ್ಯದಲ್ಲಿ ಈ ಸಮಸ್ಯೆಗಳು ಹಲವಾರು ವರ್ಷದಿಂದ ಇದೆ. ಈ ಬಾರಿ ನಿಮ್ಮ ಮೇಲೆ ತುಂಬ ನಾವು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ನೀವು ಇದರ ಬಗ್ಗೆ ಸೂಕ್ತವಾದ ಒಂದು ಆದೇಶವನ್ನು ನಿಮ್ಮ ಶಿಕ್ಷಣ ಇಲಾಖೆಯ, ಅದರಲ್ಲೂ ಈ ಪರೀಕ್ಷಾ ಮಂಡಳಿಗೆ ಸೂಚನೆಯನ್ನು ಕೊಡಬೇಕು, ಆಗ್ರಹ ಮಾಡಬೇಕು. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಬದಲಾಗಬೇಕು. ಅಲ್ಲಿರ್ತಕ್ಕಂಥ ಈ ವಾಮ ಮಾರ್ಗದಲ್ಲಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಯಾವ್ಯಾವ ರೀತಿ ಆಗುತ್ತೆ ಅಂತ ಹಂಚ್ಕೊಳಕ್ಕೆ ನಾವು ರೆಡಿ ಇದ್ದೀವಿ. ನೀವು ಅರ್ಥ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿ ಮಕ್ಕಳ ಪ್ರಾಮಾಣಿಕ ಪರೀಕ್ಷೆಗೆ ಒತ್ತನ್ನು ಕೊಡ್ತಕ್ಕಂಥದ್ದಾಗಬೇಕು. ಯಾಕಂದ್ರೆ ಸರ್, ಕಳೆದ ವರ್ಷ ಒಂದು ಪ್ರಿಪ್ರೇಟರಿ ಎಕ್ಸಾಮ್ ಇದೇ ವರ್ಷ ಅನ್ಸುತ್ತೆ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ಲೀಕ್ ಆಗಿತ್ತು. 8-9ನೇ ತರಗತಿ ಪ್ರಶ್ನೆ, ಅದು ಪ್ರಿಪ್ರೇಟರಿ ಪರೀಕ್ಷೆ ಈ ವರ್ಷ ಅಲ್ಲ, ಪ್ರತಿ ವರ್ಷ ಆಗ್ತಾ ಇದೆ. ಕಳೆದ ಗೌರ್ಮೆಂಟುಗಳು ಕೂಡ ಆಯ್ತು, ನಮ್ಮ ಈಗಿರ್ತಕ್ಕಂಥ ಗೌರ್ಮೆಂಟಲ್ಲೂ ಆಯ್ತು. ಆದರೆ ಕಿವಿಗಳ ಮೇಲೆ ಹಾಕೊಂತ ಎಲ್ಲ ಅಧಿಕಾರಿಗಳು, ಮಾನ್ಯ ಮಂತ್ರಿಗಳು ಗಮನಕ್ಕೆ ತಂದ್ರೆ ನಮಗೆ ಬೆದರಿಕೆಯನ್ನು ಹಾಕ್ತಾರೆ. ನೀವು ಇದು ನಮ್ಮ ಗಮನಕ್ಕೆ ತರ್ತಾ ಇದ್ದೀರಾ, ನಿಮ್ಮ ಮೇಲೆ ಕ್ರಮ ಆಗೋಗುತ್ತೆ, ನೀವು ಸಾಮಾಜಿಕ ಜಾಲದಲ್ಲಿ ಕಳಿಸ್ತಾ ಇದ್ದೀರಾ ಅನ್ನತಕ್ಕಂಥ ಆರೋಪ ಕೂಡ ನಮ್ಮ ಮೇಲೆ ಬಂತು. ಆದರೂ ನಾವು ಜಗ್ಲಿಲ್ಲ. ನಾವು ಹೋಗಿ ದೂರುಗಳನ್ನ ಪೊಲೀಸ್ ಕಮಿಷನರಿಗೆ ಕೊಟ್ಟರು ಕೂಡ ಅವರು ಇಲ್ಲ, ಆ ಇಲಾಖೆ ಕೊಡಬೇಕು ಅಂತ. ಯಾಕೆ, ನಾವು ಮನುಷ್ಯರಲ್ವಾ? ಇವತ್ತು ನಾವು ನ್ಯಾಯಯುತವಾಗಿ ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ರೆ ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸ್ಬಿಟ್ಟು ಒತ್ತಾಕಕ್ಕೆ ನೋಡ್ತಾರೆ ಹೊರತು ಇದು ಒಂದು ದೊಡ್ಡ ಭ್ರಷ್ಟಾಚಾರದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ, ಅನಧಿಕೃತವಾದ ಇರ್ತಕ್ಕಂಥ ಡಮ್ಮಿ ಶಾಲೆ ಈ ರಾಜ್ಯದಲ್ಲಿ ಎಗ್ಗಿಲ್ದಂಗೆ ನಡೀತಾ ಇದೆ. ಇದ್ರ ಬಗ್ಗೆ ನೀವು ಗಮನ ಕೊಡಬೇಕು ಅನ್ನತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಸರ್, ಇದಿಷ್ಟು ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.